ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ. ನಾನು ಸರಸ್ವತಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಇವತ್ತಿನ ಈ ವಿಡಿಯೋದಲ್ಲಿ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ 12ನೇ ದಿನ ಅಂದರೆ ದ್ವಾದಶಿ ದಿನ ತುಳಸಿ ದೇವಿಗೂ ಹಾಗೂ ವಿಷ್ಣುವಿಗೂ ವಿವಾಹವನ್ನು ಮಾಡಲಾಗುತ್ತೆ. ಈ ಆಚರಣೆಯನ್ನೇ ನಾವು ತುಳಸಿ ಹಬ್ಬ ಅಥವಾ ತುಳಸಿ ವಿವಾಹ ಅಥವಾ ಉತ್ಥಾನ ದ್ವಾದಶಿ ಅಥವಾ ಕ್ಷೀರಾಬ್ಧ ದ್ವಾದಶಿ ಅಂತಲೂ ಕೂಡ ಕರಿತೀವಿ. ಹಾಗಾದರೆ ಈ ತುಳಸಿ ಹಬ್ಬವನ್ನು ವಿಧಿ ಪ್ರಕಾರವಾಗಿ ಅಥವಾ ಶಾಸ್ತ್ರಬದ್ಧವಾಗಿ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನು ತುಳಸಿ ಪೂಜೆಯನ್ನು ನಾನು ಮನೆ ಒಳಗಡೆ ಮಾಡ್ತಾ ಇದ್ದೀನಿ. ಮನೆ ಒಳಗಡೆ ಹಾಗೂ ಹೊರಗಡೆ ಎರಡು ಕಡೆ ಕೂಡ ನಾವು ಮಾಡ್ಬೋದು. ನಿಮಗೆ ಅನುಕೂಲ ಯಾವ ರೀತಿ ಇರುತ್ತೆ ನೋಡಿಕೊಂಡು ಪೂಜೆನ ಮಾಡ್ಕೊಳ್ಳಿ. ನಾನು ಮನೆ ಒಳಗಡೆ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ನಾನು ರಂಗೋಲಿ ಕೂಡ ಹಾಕಿದ್ದೀನಿ. ಶಂಕು ಚಕ್ರ ಮತ್ತು ಅಷ್ಟದಳ ಪದ್ಮ ಹಾಗೆ ನಾಮವನ್ನು ಕೂಡ ನಾನು ಬಿಡಿಸಿದ್ದೀನಿ. ಅದಾದಮೇಲೆ ತುಳಸಿ ಗಿಡಕ್ಕೆ ಅರಿಶಿನ ಕುಂಕುಮದಿಂದ ಅಲಂಕಾರ ಕೂಡ ಮಾಡಿದ್ದೀನಿ. ಆ ಪೂಜೆಗೆ ಬೇಕಾಗಿರೋ ವಸ್ತುಗಳು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ತುಳಸಿ ಪೂಜೆಗೆ ನಮಗೆ ಬೇಕಾಗಿರೋದು ಮೇನು ತುಳಸಿ ಗಿಡ ಹಾಗೆ ಬೆಟ್ಟದ ನೆಲ್ಲಿಕಾಯಿ ಗಿಡ. ನಮಗೆ ಈ ತುಳಸಿ ವಿವಾಹಕ್ಕೆ ಬೇಕಾಗಿರೋದು ಮೇನ್ ಬಂದು ಇವೆರಡು ಗಿಡಗಳು. ಇನ್ನೂ ಹಬ್ಬ 2-3 ದಿನ ಇರೋದ್ರಿಂದ ನನಗೆ ಬೆಟ್ಟದ ನೆಲ್ಲಿಕಾಯಿ ಗಿಡ ಸಿಕ್ಕಿಲ್ಲ. ಅದು ಬಿಟ್ಟು ಬೇರೆ ಎಲ್ಲ ವಸ್ತುಗಳನ್ನು ನಾನು ಜೋಡಣೆ ಮಾಡ್ಕೊಂಡಿದ್ದೀನಿ ವಿಧಿ ಪ್ರಕಾರವಾಗಿ ಹಾಗೂ ಶಾಸ್ತ್ರಬದ್ಧವಾಗಿ ಯಾವ ರೀತಿ ತುಳಸಿ ಹಬ್ಬವನ್ನು ಮಾಡೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನು ತುಳಸಿ ಗಿಡಕ್ಕೆ ಅರಿಶಿನ ಕುಂಕುಮ ಎಲ್ಲನೂ ರೆಡಿ ಮಾಡಿಕೊಂಡು ನಾನು ಇಲ್ಲೊಂದು ಬ್ಲೌಸ್ ಪೀಸಿಂದನೇ ಸೀರೆನ ಉಡಿಸ್ಕೊಳ್ತಾ ಇದ್ದೀನಿ. ಹಾಗೆ ಸೊಂಟದ ಪಟ್ಟಿ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ಅಂತ ಅದು ಕೂಡ ಹಾಕ್ಕೊಂಡೆ. ತುಳಸಿ ಪೂಜೆ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಾವು ನೀರು ಹಾಕಿದರೂ ಕೂಡ ಗಿಡಕ್ಕೆ ಒಂದು ಚೊಂಬಷ್ಟಾದರೂ ನೀರನ್ನ ಹಾಕಬೇಕಾಗತ್ತೆ. ಅದಾದಮೇಲೆ ಪೂಜೆನ ಸ್ಟಾರ್ಟ್ ಮಾಡಬೇಕಾಗತ್ತೆ. ಇಲ್ಲಿ ಸೀರೆಲ್ಲ ಉಡಿಸಿ ರೆಡಿ ಆದಮೇಲೆ ನಾನೊಂದು ಮುಖಪದ್ಮ ಕೂಡ ಇಟ್ಕೊಂಡಿದ್ದೀನಿ ಪೂಜೆಗೆ. ಅದಾದಮೇಲೆ ನೆಕ್ಸ್ಟ್ ಪೂಜೆನ ಸ್ಟಾರ್ಟ್ ಮಾಡೋಣ. ನಾನು ಪೂಜೆಗೆ ಎಲ್ಲ ವಸ್ತುಗಳನ್ನ ನಾನು ಜೋಡಣೆ ಮಾಡಿದ್ದೀನಿ. ಆಲ್ರೆಡಿ ನೀವು ವಿಡಿಯೋದಲ್ಲಿ ನೋಡಿದ್ದೀರಾ. ಮೊದಲಿಗೆ ನಾನು ಹೂವನ್ನು ಹಾಕ್ಕೊಳ್ತಾ ಇದ್ದೀನಿ. ಹೂವು ಯಾವುದಾದ್ರೂ ನಿಮ್ಮ ಇಚ್ಛೆ ಅಂತ ಯಾವ್ದು ಬೇಕಾದರೂ ಹಾಕ್ಬೋದು. ಮಲ್ಲಿಗೆ, ಕಾಕಡ, ಕನಕಾಂಬರ ಯಾವುದಾದ್ರೂ ಪರವಾಗಿಲ್ಲ. ಇವತ್ತಿನ ದಿನ ನನಗೆ ಶಾಮಂತಿಗೆ ಹೂ ಸಿಕ್ಕಿದೆ. ಶಾಮಂತಿಗೆ ಹೂವು ಹಾಕ್ಕೊಂಡ್ಮೇಲೆ ಗೆಜ್ಜೆ ವಸ್ತ್ರ ಕೂಡ ಹಾಕ್ಕೋಬೇಕಾಗತ್ತೆ ಕಂಪಲ್ಸರಿ. ಅದಾದಮೇಲೆ ಬೆಟ್ಟದ ನೆಲ್ಲಿಕಾಯಿ ಬಂದು ವಿಷ್ಣು ಸ್ವರೂಪ, ಹಾಗೆ ತುಳಸಿ ಬಂದು ಮಹಾಲಕ್ಷ್ಮಿ ಸ್ವರೂಪ ಅಂತ ಹೇಳಿಬಿಟ್ಟು ಇವರಿಬ್ಬರ ಹೆಸರಲ್ಲೇ ಇವತ್ತಿನ ವಿವಾಹ ನಡೆಯೋದ್ರಿಂದ ಬೆಟ್ಟದ ನೆಲ್ಲಿಕಾಯಿ ಗಿಡನೂ ಇಟ್ಕೊಳ್ಳೇಬೇಕಾಗತ್ತೆ. ಅದಾದಮೇಲೆ ಬೆಟ್ಟದ ನೆಲ್ಲಿಕಾಯಿ ಗಿಡ ಮತ್ತು ತುಳಸಿ ಗಿಡಕ್ಕೆ ಎರಡಕ್ಕೂ ಸೇರಿ ಅರಿಶಿಣದ ಕೊಂಬನ್ನು ಕಟ್ಕೊಳ್ಬೇಕಾಗತ್ತೆ. ಅರಿಶಿಣದ ಕೊಂಬನ್ನು ಕಟ್ಕೊಂಡ ಮೇಲೆ ದೀಪಾರಾಧನೆಯನ್ನು ಮಾಡಬೇಕಾಗತ್ತೆ. ಇಲ್ಲಿ ನಾನು ಬೆಟ್ಟದ ನೆಲ್ಲಿಕಾಯಿ ಕೂಡ ದೀಪಕ್ಕೆ ಬಳಸ್ಕೊಂಡಿದ್ದೀನಿ. ನನಗೆ ಬೆಟ್ಟದ ನೆಲ್ಲಿಕಾಯಿ ಸಿಕ್ತು, ಆದರೆ ಗಿಡ ಸಿಗಲಿಲ್ಲ. ಬಟ್ ಹಬ್ಬ ದಿನ ಸಿಕ್ಕಿದ್ರೆ ಖಂಡಿತವಾಗ್ಲೂ ಅದನ್ನು ಇಟ್ಟು ಕೂಡ ಪೂಜೆ ಮಾಡ್ತೀನಿ. ಬಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸೋದಕ್ಕೆ ಅಂತೇಳಿ ಪೂಜೆನ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು 365 ಬತ್ತಿಗಳನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ದೇವರಿಗೆ ಪೂಜೆ ಎಲ್ಲ ಆದಮೇಲೆ ಕೊನೆಯದಾಗಿ ಕೆಂಪಾರತಿ ಮಾಡೋದಕ್ಕೆ ಕೆಂಪಾರತಿ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬೆಟ್ಟದ ನೆಲ್ಲಿಕಾಯಿ 5 ತೊಗೊಂಡು ಅದರಲ್ಲೂ ಕೂಡ ದೀಪಾರಾಧನೆ ಮಾಡೋದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ನೈವೇದ್ಯ ಅಂತ ಬಂದರೆ ಇವತ್ತಿನ ದಿವಸ ಕಡಲೆಕಾಳು, ಸಿಹಿ ಹೆಸರು ಬೇಳೆ, ಪಂಚಕಜ್ಜಾಯ ಕೂಡ ಮಾಡ್ಬೋದು. ನಾನು ಅವಲಕ್ಕಿ ಮತ್ತು ಸಕ್ಕರೆನ ತೊಗೊಂಡಿದ್ದೀನಿ. ಇದು ಕೂಡ ತುಂಬಾ ಒಳ್ಳೆಯದು ನೈವೇದ್ಯಕ್ಕೆ. ಅದಾದಮೇಲೆ ಮಾಮೂಲಿ ಬಾಳೆಹಣ್ಣು, ತೆಂಗಿನಕಾಯಿ, ಹಣ್ಣುಗಳು ಯಾವುದೇದು ಇರುತ್ತೆ, ಪಂಚಫಲ ಇದ್ದರೂ ಕೂಡ ನೀವು ಇಟ್ಕೊಬೋದು. ಹಾಗೆ ದೇವರಿಗೆ ಮಡ್ಲಕ್ಕಿ ಕೂಡ ಕೊಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಬಾಗಿನ ಕೂಡ ಕೊಡ್ಬೋದು. ಬಾಗಿನಕ್ಕೆ ಬಳೆ ಮತ್ತು ಬ್ಲೌಸ್ ಪೀಸು, ಅರಿಶಿನ, ಕುಂಕುಮ, ಬಟ್ಲಡಿಕೆ ಈ ಥರ ಎಲ್ಲ ವಸ್ತುಗಳನ್ನೂ ಕೂಡ ಒಂದು ತಟ್ಟೆನಲ್ಲಿ ಜೋಡಿಸಿಟ್ಕೊಬೇಕಾಗತ್ತೆ. ಇಲ್ಲಿ ನಾನು ದೇವರಿಗೆ ಬ್ಲೌಸ್ ಪೀಸ್ನ ಉಡಿಸಿದ್ದೀನಿ ಆಲ್ರೆಡಿ. ಸೊ ತಟ್ಟೆನಲ್ಲಿ ಹಣ್ಣು ಮತ್ತು ಬಳೆ ಬಿಚ್ಚಾಲೆ, ಗೌರಿ ಸಾಮಾನು ಅಂತ ಏನು ಹೇಳ್ತಾರೆ ಅದನ್ನು ಇಟ್ಟಿದ್ದೀನಿ. ಸೊ ಕೊನೆಯದಾಗಿ ದೇವರಿಗೆ ಗಂಧದ ಕಡ್ಡಿಯಿಂದ ಪೂಜೆನ ಮಾಡ್ಕೊಬೇಕಾಗತ್ತೆ. ಗಂಧದ ಕಡ್ಡಿಯಿಂದ ಪೂಜೆ ಮಾಡಾದ್ಮೇಲೆ ಮತ್ತೆ ಇನ್ನೊಂದು ಸಲ ನಾವೇನು ನೈವೇದ್ಯ ಮಾಡಿರ್ತೀವಿ ಆ ನೈವೇದ್ಯನೂ ಕೂಡ ದೇವರಿಗೆ ಸಮರ್ಪಿಸಬೇಕಾಗತ್ತೆ. ಆದಷ್ಟು ನೀವು ಸಾಯಂಕಾಲ ಈ ಪೂಜೆ ಮಾಡೋದ್ರಿಂದ ಮುತ್ತೈದೆಯರನ್ನ ಕರೆದು ಅವರ ಸಮ್ಮುಖದಲ್ಲೇ ಪೂಜೆ ಮಾಡಿದ್ರೆ ತಾಯಿ ತುಳಸಿ ದೇವಿ ಆಶೀರ್ವಾದ ತುಂಬಾ ನಮ್ಮ ಮನೆ ಮೇಲೆ ನಮಗೆ ಮತ್ತು
ಕುಟುಂಬಕ್ಕೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ತುಳಸಿ ಹಬ್ಬನ ನಾವು ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ಮುತ್ತೈದೆಯರೇ ಮಾಡೋದ್ರಿಂದ ಮಾಂಗಲ್ಯ ಭಾಗ್ಯ ಗಟ್ಟಿಯಾಗಿರುತ್ತೆ, ಮುತ್ತೈದೆ ಸ್ಥಾನ ತುಂಬ ಚೆನ್ನಾಗಿರುತ್ತೆ. ಹಾಗೂ ಇನ್ನೂ ಮದುವೆ ಆಗದಿರೋ ಹೆಣ್ಮಕ್ಳು ಕೂಡ ಈ ತುಳಸಿ ಹಬ್ಬವನ್ನು ಮಾಡಿದ್ರೆ ಆದಷ್ಟು ಶೀಘ್ರದಲ್ಲೇ ಮದುವೆ ಆಗುವಂಥದ್ದು. ಹಾಗೆ ಸಂತಾನ ಯಾರೆಲ್ಲ ಮಕ್ಕಳು ಇಲ್ಲ ಅಂತ ಇರ್ತಾರೆ ಅವ್ರಿಗೂ ಕೂಡ ಈ ತುಳಸಿ ಪೂಜೆ ಮಾಡೋದ್ರಿಂದ ಸಂತಾನ ಭಾಗ್ಯ ಕೂಡ ಕರುಣಿಸ್ತಾರೆ ಮಹಾಲಕ್ಷ್ಮಿ, ತುಳಸಿ ತಾಯಿ ಅಂತ ಕೂಡ ಹೇಳ್ತಾರೆ. ಸೊ ಆದಷ್ಟು ತುಳಸಿ ಹಬ್ಬ ದಿವಸ ತುಳಸಿ ಪೂಜೆನ ಮಾಡೋದು ತುಂಬಾ ಒಳ್ಳೆಯದು. ಹಬ್ಬ ಅಂತ ಹೇಳಿದಾಗಲೇ ಮಾಡೋದೆಲ್ಲ, ಪ್ರತಿದಿನ ತುಳಸಿ ಪೂಜೆ ಮಾಡೋದ್ರಿಂದ ತುಂಬಾ ಫಲ ಸಿಗುತ್ತೆ. ಈಗ ನಾನಿಲ್ಲಿ ತೆಂಗಿನಕಾಯಿನೂ ಕೂಡ ಆ ದೇವರಿಗೆ ಪೂರ್ಣ ಫಲ ಕೊಡಬೇಕಾಗತ್ತೆ. ಪೂಜೆ ಅಂತ ಹೇಳಿದ್ಮೇಲೆ ತೆಂಗಿನಕಾಯಿ ಒಡೆದ್ಮೇಲೆ ನಾವೇನು ಆರತಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನು ಕೂಡ ನಾವು ಬೆಳಗಬೇಕಾಗತ್ತೆ. ಈಗ ನಾನು 365 ಬತ್ತಿದ್ದು ದೀಪನ ಸಮರ್ಪಿಸ್ತಾ ಇದ್ದೀನಿ. ತುಳಸಿ ಹಬ್ಬದಲ್ಲಿ ಇದು ಕೂಡ ವಿಶೇಷವಾಗಿ ಹಚ್ಚುವಂಥ ದೀಪ. ಏನಂದರೆ ಕಾರ್ತಿಕ ಸೋಮವಾರ ಇರೋದ್ರಿಂದ ಇದೆಲ್ಲ ತುಂಬಾ ಪವಿತ್ರವಾಗಿರೋ ಅಂಥದ್ದು. ಅದಾದಮೇಲೆ ಬೆಟ್ಟದ ನೆಲ್ಲಿಕಾಯಿ ಆರತಿ ಕೂಡ ಮಾಡ್ಕೊಳ್ಬೇಕಾಗತ್ತೆ. ಆದಷ್ಟು ಸ್ವಲ್ಪ ಗುಂಡುಗೆ ದಪ್ಪಗಿರೋಂಥ ಕಾಯಿನ ತೊಗೊಳ್ಬೋದು. ನೀವು ಎಷ್ಟಾದರೂ ತೊಗೋಬೋದು, 2, 5, 9, 12, 11 ಈ ಥರ ಎಷ್ಟು ಪ್ರಮಾಣದಲ್ಲಿ ಬೇಕಂದ್ರೂ ಕೂಡ ನೀವು ತೊಗೊಂಡು ದೀಪಾರಾಧನೆಯನ್ನು ಮಾಡ್ಬೋದು. ಅದರಲ್ಲೂ ತುಳಸಿ ಹಬ್ಬದಲ್ಲಿ ಈ ಥರ ಬೆಟ್ಟದ ನೆಲ್ಲಿಕಾಯಿ ದೀಪಾರಾಧನೆ ಮಾಡೋದು ತುಂಬಾ ಪವಿತ್ರವಾಗಿರೋವಂಥದ್ದು. ಅದರಲ್ಲಿ ಮಹಾಲಕ್ಷ್ಮಿ, ತುಳಸಿ ಹಾಗೂ ವಿಷ್ಣುವಿನ ಸ್ವರೂಪ ಅಂತಲೇ ಹೇಳಲಾಗತ್ತೆ. ಸೊ ಇಲ್ಲಿ ಆರತಿ ಎಲ್ಲ ಮಾಡಿದ್ಮೇಲೆ ನೈವೇದ್ಯ ಕೂಡ ನಾನು ಅವಲಕ್ಕಿ ಮಾಡಿ ಇಟ್ಕೊಂಡಿದ್ದೆ. ಮತ್ತು ಬಾಳೆಹಣ್ಣು ನೈವೇದ್ಯಕ್ಕೆ ಏನೇನೆಲ್ಲ ಬಳಸಿರ್ತೀವಿ ಅದನ್ನೆಲ್ಲ ನೈವೇದ್ಯ ಮಾಡಿದ್ಮೇಲೆ ಅದಾದಮೇಲೆ ಮಹಾಮಂಗಳಾರತಿಯನ್ನು ಮಾಡಬೇಕಾಗತ್ತೆ. ಕರ್ಪೂರದಿಂದ ಮಹಾಮಂಗಳಾರತಿ ಮಾಡಿದ್ರೆ ನಮ್ಮ ಪೂಜೆಯ ಪರಿಪೂರ್ಣವಾಗಿ ನೆರವೇರುತ್ತೆ ಅಂತಲೇ ಹೇಳ್ಬೋದು. ಸಾಯಂಕಾಲ ಆದಷ್ಟು ಎಷ್ಟು ಜನ ಮುತ್ತೈದೆಯರು ಸಿಗ್ತಾರೆ ಅಷ್ಟು ಜನಕ್ಕೆ ನೀವು ಅರಿಶಿನ ಕುಂಕುಮವನ್ನು ಕೊಟ್ಟು ಕಡಲೆ ಉಸ್ಲಿ ಅಥವಾ ಹೆಸರು ಬೇಳೆ ಅಥವಾ ಪಂಚಕಜ್ಜಾಯ ಈ ಥರ ಯಾವುದಾದ್ರೂ ನೀವು ನೈವೇದ್ಯ ಮಾಡಿರ್ತೀರಲ್ಲ ಅದನ್ನು ಕೂಡ ಅವರಿಗೆ ಕೊಟ್ಟು ಅವ್ರ ಕಡೆಯಿಂದ ಆಶೀರ್ವಾದ ತೊಗೋಬೋದು. ಇಲ್ಲಿ ವಿಶೇಷತೆ ಏನು ಅಂತ ಹೇಳಿದ್ರೆ ದೇವರಿಗೆ ತುಳಸಿ ಗಿಡಕ್ಕೆ ನಾವು ಹಾಲು ಮತ್ತು ತುಪ್ಪ ಕೂಡ ಹಾಕಬೇಕಾಗತ್ತೆ. ಇದು ಕೂಡ ಹಾಕೋದು ತುಂಬಾ ಒಳ್ಳೆಯದು. ಅದಾದಮೇಲೆ 3 ಸಲ ಪ್ರದಕ್ಷಿಣೆಯನ್ನು ಮಾಡಿ ದೇವರಿಗೆ ಅಕ್ಷತೆನ ಅರ್ಪಣೆ ಮಾಡಿದ್ರೆ ಆಯಿತು. ತುಳಸಿ ಪೂಜೆನ ನಾವು ಸರಳವಾಗಿ ವಿಧಿ ಪ್ರಕಾರ ಮತ್ತು ಶಾಸ್ತ್ರಬದ್ಧವಾಗಿ ಇಷ್ಟು ಮಾಡಿದ್ರೆ ಸಾಕಾಗತ್ತೆ. ಅದಾದಮೇಲೆ ನೀವು ಅರ್ಚನೆ ಕೂಡ ಕೊನೆಯದಾಗಿ ಮಾಡ್ಕೋಬೋದು, ಅಷ್ಟೋತ್ತರ ಕೂಡ ಮಾಡ್ಕೋಬೋದು, ಕುಂಕುಮಾರ್ಚನೆ ಕೂಡ ಮಾಡ್ಕೋಬೋದು. ಇದೆಲ್ಲ ಮಾಡಿದ್ಮೇಲೆ ನೀವು ಲಾಸ್ಟಲ್ಲಿ ಮುತ್ತೈದೆಯರೆಲ್ಲ ಬಂದು ಅರಿಶಿನ ಕುಂಕುಮ ಎಲ್ಲ ತೊಗೊಂಡು ಹೋದ್ಮೇಲೆ ದೇವರಿಗೆ ಅಂದರೆ ತುಳಸಿ ಮಾತೆಗೆ ಕೆಂಪಾರತಿಯನ್ನು ಮಾಡಬೇಕಾಗತ್ತೆ. ಇದು ಖಂಡಿತವಾಗ್ಲೂ ಮಾಡಲೇಬೇಕು, ತಾಯಿಗೆ ದೃಷ್ಟಿ ಆಗಿರುತ್ತೆ. ಸೊ ಯಾವುದೇ ಕಾರಣಕ್ಕೂ ಕೆಂಪಾರತಿ ಮಾಡೋದನ್ನು ಮರಿಬೇಡಿ. 3 ಸಲ ನಿವಾಳಿಸಿ ದೇವರಿಗೆ ಬಲಗೈಯಿಂದ ಆ ಕೆಂಪು ನೀರು ಏನಿರುತ್ತೆ ಅದನ್ನು ತುಳಸಿ ಗಿಡಕ್ಕೆ ಹಚ್ಚೋ ಅಂಥದ್ದು. ಇದಿಷ್ಟೇ ನೋಡಿ ತುಳಸಿ ಹಬ್ಬನ ನಾವು ಸರಳವಾಗಿ ಮಾಡ್ಕೊಳ್ಳೋಂಥದ್ದು. ನೋಡಿದ್ರಲ್ಲ ಸ್ನೇಹಿತರೆ ಯಾವ ರೀತಿ ಸರಳವಾಗಿ ತುಳಸಿ ಹಬ್ಬನ ನಾವು ಮಾಡ್ಕೋಬೋದು ಅಂತ. ಸೊ ವಿಡಿಯೋ ಏನಾದರೂ ಇಷ್ಟ ಆಗಿತ್ತು ಅಂದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಮತ್ತೆ ಒಳ್ಳೆ ಕಂಟೆಂಟ್ಗಳ ಜೊತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.